ನಮ್ಮವರು ಇನ್ನು ಯಾವತ್ತೂ ಇನ್ನೊಂದು ಮದುವೆ ಆಗಲ್ಲ. ನನಗೆ ಗೊತ್ತು, ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾರೆ. ಯಾವ ಕೊರತೆನೂ ಇಲ್ಲದೆ ಚೆನ್ನಾಗಿ ಬೆಳೆಸ್ತಾರೆ. ಆದ್ರೂ ಅಪ್ಪ ಏನೇ ಮಾಡಿದ್ರು, ಎಷ್ಟೇ ಮಾಡಿದ್ರು ಅಮ್ಮ ಅಮ್ಮನೇ ಅಲ್ವಾ. ಅಮ್ಮನ ಮಡಿಲಿಗೆ ಯಾರನ್ನೆರಡು ಸರಿ ಸಾಟಿ ಆಗಲ್ಲ. ನನ್ನ ಮಕ್ಕಳು ಅವ್ರಿಗೆ ಅಮ್ಮ ಇಲ್ಲ ಅನ್ನೋ ಕೊರತೆಯಲ್ಲಿ ಬೆಳಿಬಾರ್ದು. ಅಂತ ಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು. ಅದಕ್ಕೆ ನನ್ನ ಮಕ್ಕಳನ್ನ ನೀನು ನಿನ್ನ ಮಕ್ಕಳಾಗಿ ಬೆಳೆಸ್ತೀಯಲ್ವಾ? ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಆದ್ರೆ ಅಪ್ಪನ ಜಾಸ್ತಿ ಮುದ್ದು ಮಾಡಕ್ ಹೋಗ್ಬೇಡ. ಬೈಬೇಕಾದಾಗ ಬೈ, ತಪ್ಪು ಮಾಡಿದಾಗ ತಪ್ಪು ಅಂತೇಳು. ಆದ್ರೆ ಅಪ್ಪನ ಮಾತ್ರ ಬೈ, ಮಿಂಚುಗ್ ಬೈಬೇಡ. ಅವಳಿಗೆ ತುಂಬಾ ಪ್ರೀತಿ ಕೊಡು. ಹೆಣ್ ಪ್ರೀತಿಗಿಂತ ಧೈರ್ಯ ಜಾಸ್ತಿ ಕೊಡು. ಹೆಣ್ಮಗು ಅಲ್ವಾ? ಪ್ರಪಂಚದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾರ ಜೊತೆ ಹೇಗಿರ್ಬೇಕು, ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಯಾವಾಗ ಬಿಟ್ಕೊಡ್ಬೇಕು, ಯಾವಾಗ ಗಟ್ಟಿಯಾಗಿರ್ಬೇಕು ಎಲ್ಲಾನು ಹೇಳ್ಕೊಡು. ನಾನೇ ಇದನ್ನೆಲ್ಲ ಹೇಳ್ಕೊಡೋಣ ಅಂತಿದ್ದೆ. ಅವಳು ಬೆಳಿಬೇಕಾದ್ರೆ ಅವಳ ಕೈ ಹಿಡಿದು ಎಲ್ಲ ಹಂತದಲ್ಲೂ ಅವಳ ಜೊತೆಲೇ ಇರ್ತೀನಿ ಅಂತ ಕನಸೆಲ್ಲ ಕಟ್ಟಿದ್ದೆ. ಆದ್ರೆ ಆ ಕನಸನ್ನ ನಿನ್ನ ಕೈಗೆ ಒಪ್ಪಿಸ್ತಿದ್ದೆ. ಚೆನ್ನಾಗಿ ನೋಡ್ತಾರೆ. ದಯವಿಟ್ಟು ಈ ಥರ ಮಾತಾಡ್ಬೇಡಿ, ನಂಗೆ ಕೇಳಿಸ್ಕೊಳಕ್ಕಾಗಲ್ಲ. ಈಗ ಮಾತಾಡಕ್ ಬಿಡು ಬರ್ಲಿ. ನಾಳೆ ಪ್ಲೀಸ್ ಬೇಡ. ಸರಿ ಆಯ್ತು, ಮಾತಾಡಲ್ಲ. ಓ, ಇವಳಿಗೆ ಕಾಯಿಲೆ ಇದೆಯಾ? ಅದಕ್ಕೆ ಇಷ್ಟು ದಿನ ಸಪ್ಪಗಿದ್ದಿದ್ದು. ಇವಳು ನನಗೆ ಕೊಟ್ಟಿರೋ ಕಾಟಕ್ಕೆ ಅನುಭವಿಸ್ಲಿ. ಮಾತ್ಕೊಡು. ಯಾಕಂದ್ರೆ ಮಾತು ಕೇಳ್ತಾ ಇದ್ದೀರಾ? ನಾನೇನಾದ್ರೂ ಈ ಮಾತು ಕೊಟ್ರೆ ನೀವೇ ನನ್ನಿಂದ ದೂರ ಆಗ್ತಿದ್ದೀರಾ ಅಂತೇಳಿ ಭಯ ಆಗುತ್ತೆ. ತುಂಬಾ ಕಷ್ಟ ಆಗುತ್ತೆ. ನಾನು ನನ್ನ ಮಕ್ಕಳಿಂದ ದೂರ ಆಗ್ತಿದ್ದೀನಿ ಅನ್ನೋ ಭಯ ನನಗೂ ಇದೆ ಮರ್ಲಿ. ಆದ್ರೆ ನೀನು ಮಾತು ಕೊಟ್ರೆ ನನಗೇನೇ ಆದ್ರು ನನ್ನ ಮಕ್ಕಳ ಚಿಂತೆ ನನಗಿರಲ್ಲ, ಆ ಭಯ ನನಗಿರಲ್ಲ. ನಿಶ್ಚಿಂತೆಯಿಂದ ನಾನು ಹೋಗ್ಬ. ಅಕ್ಕ ಮಾತು ಕೊಡು. ನಿಮ್ಗೇನು ಆಗಲ್ಲ. ಈ ಮಾತು ಯಾವತ್ತೂ ನಿಜ ಆಗಲ್ಲ. ಆದ್ರೆ ಮಾತು ಕೊಟ್ರೆ ನಿಮಗೆ ಸಮಾಧಾನ ಆಗತ್ತೆ ಅಂದ್ರೆ ಮಾತು ಕೊಡ್ತೀನಿ. ಅಪ್ಪು ಮಿಂಚುನ ಪ್ರಾಣ ಇರೋವರೆಗೂ ಆಸೆ ಕೊರತೆ ಬರ್ತಿರೋ ತರ ನೋಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಆದ್ರೆ ನೀವು ನನಗೊಂದು ಮಾತು ಕೊಡ್ಬೇಕು. ಈ ಮಾತನ್ನ ನಿಜ ಮಾಡುವಂತ ಅವಕಾಶ ಮಾತ್ರ ನನಗೆ ಕೊಡ್ಬೇಡಿ ಪ್ಲೀಸ್.
ಓಕೆ? ಭೂಮಿಕಾ ಅವರೇ, ಈಗ ಹೇಗಿದ್ದೀರಾ? ಸ್ವಲ್ಪ ಸುಸ್ತಿದೆ ಡಾಕ್ಟರ್. ಅದು ಕಾಮನ್. ಈಗ ಟ್ರೀಟ್ಮೆಂಟ್ ಶುರು ಮಾಡಿರೋದ್ರಿಂದ ನಿಮಗೆ ರಾತ್ರಿ ನಿದ್ದೆ ಬರದೇ ಇರೋದು, ತಲೆಸುತ್ತು ಬರೋದು, ಅಥವಾ ಊಟ ಸೇರದೇ ಇರೋದು, ವಾಮಿಟಿಂಗ್ ಬರೋದು, ಮೈಕೈ ಎಲ್ಲ ಉರಿ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಯಾವುದಕ್ಕೂ ಗಾಬರಿ ಆಗಬೇಡಿ. ಇದೆಲ್ಲದಕ್ಕೂ ನಾನು ಮೆಡಿಸಿನ್ ಕೊಟ್ಟಿರ್ತೀನಿ ನಿಮಗೆ. ನಿಮಗೇನೇ ಅನ್ಕಂಫರ್ಟಬಲ್ ಫೀಲ್ ಆದ್ರೂ ಮೆಡಿಸಿನ್ ತಗೊಳ್ಳಿ, ಇಲ್ಲಾಂದ್ರೆ ನನಗೆ ಕಾಲ್ ಮಾಡಿ. ಓಕೆ? ಯಾವುದಕ್ಕೂ ಹೆದರಬೇಡಿ, ಧೈರ್ಯವಾಗಿರಿ. ಓಕೆ? ಶೋರ್ ಡಾಕ್ಟರ್. ಗುಡ್. ಟೇಕ್ ಕೇರ್. ಮತ್ತು ಮೊದಲನೇ ಹೆಜ್ಜೆ ಇಟ್ಟಾಯ್ತು. ಡೋಂಟ್ ವರಿ, ದಿಸ್ ಟು ಶೆಲ್ ಪಾಸ್. ನೋಡ್ತಾ ಇರಿ, ಕಷ್ಟದ ದಿನಗಳು ಹೀಗೆ ಹೋಗ್ಬಿಡುತ್ತೆ.